ನಿಧಾನವಾಗಿ ಸ್ಟಾರ್ಟ್ ಆಗೋ ಮಾರ್ನಿಂಗ್ಸ್ ನಂಗೆ ತುಂಬಾನೇ ಫೇವ್ರೇಟ್ ಹಾಗೆ ಸ್ಪೆಷಲ್ ಕೂಡ. ಬಿಸಿ ಬಿಸಿಯಾಗಿ ಜೀರಿಗೆ ನೀರು ಕುಡ್ಕೊಂಡು ಈ ನಡುವೆ ಮಳೆ ಬರೋದ್ರಿಂದ ಹೊರಗಡೆ ಹಸಿರು ಕೂಡ ಜಾಸ್ತಿ ಆಗಿದೆ. ಸೊ ಅದನ್ನ ಎಂಜಾಯ್ ಮಾಡಿಕೊಂಡು ಇವತ್ತು ತಿಂಡಿಗೆ ಮಡಿಕೆ ಕಾಳು ಪಲ್ಯ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ಒಂದು ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೇನೆ ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ಇದಕ್ಕೇನೆ ಬೇಯಿಸ್ಕೊಂಡಿರೋ ಮಡಿಕೆ ಕಾಳು ಹಾಕಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಡಿಕೆ ಕಾಳು ಪಲ್ಯ ರೆಡಿ ಆಗುತ್ತೆ. ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ನೀರು ಕುದ್ದಿದ ನಂತರ ಆಫ್ ಮಾಡಿ ಇದಕ್ಕೆ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಚ್ಕೊಂಡು ರಾಗಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಚಪಾತಿ ತರ ಲಟ್ಸ್ಕೊಂಡು ಇದನ್ನ ಎರಡು ಕಡೆ ಚೆನ್ನಾಗಿ ಹುರ್ಕೊಂಡ್ರೆ ತುಂಬಾ ಮೃದುವಾದ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಇದೆರಡರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ನಮ್ಗೆ. ಸೊ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಈ ರೆಸಿಪಿನ ನೀವು ರೀಕ್ರಿಯೇಟ್ ಮಾಡಂಗಿದ್ರೆ ಖಂಡಿತವಾಗೂ ನನ್ನ ಟ್ಯಾಗ್ ಮಾಡಿ ಹಾಗೆ ಪೇಜ್ನ ಫಾಲೋ ಮಾಡಿ. ಬೈ.